ಸತಿಪತಿಗಳಾಗಿರ್ತಕ್ಕಂಥವ್ರು ಹೆಂಗಿರ್ಬೇಕಂತ ಗುಣದ ಕೇಳಿದ್ರೆ, ಬಸವಣ್ಣನವರ ಒಂದು ಕಡೆಗೆ ಹೇಳ್ತಾರೆ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ. ಕಲ್ಪನೆ ಇರಲಿ ಮಗ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ. ಇವರಿಬ್ರು ಇದ್ದರೇನು ಶಿವಶಿವ, ವಾದರೇನು ಶಿವಶಿವ ಹತ್ತುಕೊಂಡಂತ. ಗಂಡನ ಮೇಲಿನ ಪ್ರೀತಿ ಇರದೇ ಇರ್ತಕ್ಕಂಥ ಒಂದು ಹೆಣ್ಣ ಏನ್ರಿ, ಲಿಂಗದ ಮೇಲಿಂದ ನಿಷ್ಠೆ ಇರದೇ ಇರ್ತಕ್ಕಂಥ ಒಬ್ಬ ಭಕ್ತ ಈ ಭೂಮಿ ಮೇಲಿಂದ ಇದ್ರೇಟು ಸತ್ರೇಟು ಅಂತ. ಅದಕ್ಕಾಗಿನೇ ನಾವು ದಂಪತಿಗಳಾಗಿರ್ತಕ್ಕಂಥವ್ರು ಹೆಂಗಿರ್ಬೇಕಂತಕೊಂಡು ಕೇಳಿದ್ರೆ, ಏನೋ ನಾವು ತೋರ್ಕಿಗೆ ಅಂದ್ರೆ ನಾವು ಮದುವೆ ಮಾಡ್ಕೊಂಡಿವಿ, ಗಂಡನ ಮುಖ ಒಂದು ಕಡೆಗೆ, ಹೆಂಡತಿ ಮುಖ ಒಂದು ಕಡೆಗೆ ಆಗಿ ಅಂದ್ರೆ ಜೀವನ ಕಳೆಯೋದಲ್ಲ. ಹೆಂಗೆ ಜೀವನ ಕಳಿಬೇಕಂತಕೊಂಡೆ ಕೇಳಿದ್ರೆ, ಈ 12ನೇ ಶತಮಾನದಕ್ಕಿಂತಲೂ ಪೂರ್ವದ ಒಳಗ ಒಬ್ಬ ಹೆಣ್ಣು ಮಗಳಾಗಿ ಬಾದ್ಲು. ಗಂಡ ಹೆಂಡತಿ ಹೆಂಗಿರ್ಬೇಕಂತ ಅನ್ನೋದು ನಿಮಗೆ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಏನ್ರಿ ಶರಣರು ಹೆಂಗೆ ಜೀವನ ಕಳೆದಾರ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ. ನಾವೆಲ್ಲ ಗಂಡ ಹೆಂಡತಿ ಹೆಂಗಿರ್ಬೇಕಂತ ಅನ್ನೋದಕ್ಕೆ ಈ 12ನೇ ಶತಮಾನದಕ್ಕಿಂತ ಪೂರ್ವದ ಒಳಗ ಒಬ್ಬ ಹೆಣ್ಣು ಮಗಳಾಗಿ ಬಾದ್ಲು. ಏನ್ರಿ ಯಾಕ ಕೋಸಿನ ಆಡಿಸೋದ್ರಾಗ ಕೇಳಿ ಅವ ಪುರಾಣ. ಏನ್ರಿ ಒಬ್ಬ ಹೆಣ್ಣು ಮಗಳಿಂದ ಆಗಿ ಬಾದ್ಲು. ಅವಳು ಯಾರು ಒತ್ತುಕೊಂಡದ ಕೇಳಿದ್ರೆ, ಸರ್ವ ಮಂಗಳ ಎತ್ತಿಕೊಂಡನಂತ ಹೆಣ್ಣು ಮಗಳು. ಲಕ್ಷ ಕೊಡ್ರೆ ಭಾಳ ಚೆನ್ನಾಗದ, ನೀವು ತಿಳ್ಕೋಬೇಕು ಇದನ್ನ. ಯಾಕಂದ್ರೆ ಒಂದು ಹೆಣ್ಣು ಹೆಂಗಿರ್ಬೇಕು, ಏನ್ರಿ ಮಾಡ್ಕೊಂಡಿರ್ತಕ್ಕಂಥ ಗಂಡ ಎಂಥವು ಇರಬೇಕು ಅಂತ ಅನ್ನೋದಕ್ಕೆ ನಿಮಗೆಂದು ಹೇಳಕತ್ತೀನಿ. ಸರ್ವ ಮಂಗಳ ಎತ್ತಿಕೊಂಡನಂತ ಹೆಣ್ಣು ಮಗಳು ಅವಳು ಹೆಂಗೆ ಜೀವನ ಕಳೀತಿದ್ಲು ಒತ್ತುಕೊಂಡದ ಕೇಳಿದ್ರೆ, ಗಂಡನ ಮೇಲೆ ಒಂದು ಅಪಾರವಾಗಿರ್ತಕ್ಕ ನಂಬಿಕೆ, ಅಪಾರವಾಗಿರ್ತಕ್ಕಂಥ ಪ್ರೀತಿ. ಎಷ್ಟರ ಮಟ್ಟಿಗೆ ಎತ್ತುಕೊಂಡ ಕೇಳಿದ್ರೆ, ಗಂಡನನ್ನ ಬಿಟ್ಟರೆ ಜಗತ್ತೊಳಗಿನ ಯಾವ ದೇವರುಗಳು ಕೂಡ ಇಲ್ಲ ಆ ಹೆಣ್ಣು ಮಗಳಿಗೆ. ತನ್ನ ಮನೆ ಬಾಗಿಲ ಮೇಲೆ ಒಂದು ಬೋರ್ಡ್ ಹಾಕೊಂಡಾಳ. ಏನಂತ ಬೋರ್ಡ್ ಹಾಕೊಂಡಾಳ ನೋಡ್ರಿ, ಗೆಡ್ಡ ಚಂದ ಬೋರ್ಡ್ ಹಾಕೊಂಡು, ನೀವು ಕೂಡ ಮನೆ ಮ್ಯಾಗ ಅಂದ್ರೆ ಬೋರ್ಡ್ ಹಾಕಿರ್ತಿರಿಲ್ಲ ನೀವೇನ ಹಳ್ಳಿಗಾಟ ಹಾಕಿರಂಗಿಲ್ಲ. ಸಿಟಾಗಿ ನೋಡ್ಬೇಕು ನೀವು, ಮನೆ ಮುಂದೊಂದು ಬಾಗಿಲಿಗೆ ಬೋರ್ಡ್ ಇರ್ತಾವ. ಎದ್ರ ಬೋರ್ಡ? ನಾಯಿಗಳಿವೆ ಎಚ್ಚರಿಕೆ ಹಾಕಿರ್ತಿರಲ್ಲ ಬೋರ್ಡ್. ಅವ್ರ ಮನ್ಯಾಗ ನಾಯಿ ಇರಂಗಿಲ್ಲ, ಇವೇ ಮನ್ಯಾಗ ಇದ್ದಿದ್ದೆ ನಾಯಿ ಇದ್ದಂಗೆ ಇರ್ತಾವ. ಅವ್ರ ಮನ್ಯಾಗ ನಾಯಿನೇ ಇರಂಗಿಲ್ಲ, ಆದ್ರೂ ಬಾಗಿಲಿ ಬೋರ್ಡ್ ಹಾಕಿರ್ತಾರ, ನಾಯಿಗಳಿವೆ ಎಚ್ಚರಿಕೆ. ನೀವೆಲ್ಲ ಹಾಕ್ತಿರಲ್ಲ, ಲಕ್ಷ್ಮೀ ನಿವಾಸ ಹಿಂಗೆಲ್ಲ ಮನೆಗಳಿಗೆ ಹಾಕ್ತಿರಲ್ಲ ಏನ್ರಿ, ರೇವಣ ಸಿದ್ದೇಶ್ವರ ನಿಲಯ, ಇವತ್ತು ಚನ್ನಮಲ್ಲೇಶ್ವರ ನಿಲಯ, ಹಿಂಗೆಲ್ಲ ನೀವು ಹಾಕ್ತಿರಲ್ಲ. ಇಂಥ ಬೋರ್ಡ್ ಹಾಕಿದ್ದಿಲ್ಲ ಹೆಣ್ಮಗಳು. ಆ ಹೆಣ್ಣು ಮಗಳಿಂದ ಎಂಥ ಬೋರ್ಡ್ ಹಾಕಿ ತಗೊಂಡ ಕೇಳಿದ್ರೆ, ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೆ ತಿಕೊಂಡು ಬೋರ್ಡ್ ಹಾಕಿದ್ಲು. ಏನತ್ತ, ಗಂಡನ ಬಿಟ್ರ ನಾ ಯಾರಿಗೂ ನಮಸ್ಕಾರ ಮಾಡಂಗಿಲ್ಲ ತಿಕೊಂಡು ಬೋರ್ಡ್ ಹಾಕ್ಯಾಳ. ಇಂಥ ಬೋರ್ಡ್ ಎಲ್ಲರೂ ಕೇಳಿರೇನು ನೀವು? ಇದು ಇವತ್ತಿನ ದಿನಮಾನದಾಗ ಅಲ್ಲ, 12ನೇ ಶತಮಾನಕ್ಕಿಂತ ಪೂರ್ವದ ಒಳಗ ಎಂಥ ಬೋರ್ಡ್ ಹಾಕ್ಯಾಳ, ಗಂಡನನ್ನ ಬಿಟ್ರೆ ನಾ ಯಾರಿಗೂ ನಮಸ್ಕಾರ ಮಾಡಂಗಿಲ್ಲ, ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೆ. ಯಾವಾಗಿನ ಸರ್ವಮಂಗಳಂದ ಬೋರ್ಡ್ ಹಾಕೊಂಡು ಯಾರಿಗೂ ಕೂಡ ನಮಸ್ಕಾರ ಮಾಡಲಾರ್ದ್ರೆ, ಕೇವಲ ಬೆಳಗ್ಗೆ ಎದ್ದ ತಕ್ಷಣನೇ ಗಂಡನ ಪಾದ ಪೂಜೆ, ಗಂಡನ ಬಿಟ್ಟರೆ ಏನೂ ಯಾರಿಗೂ ಕೂಡ ನಮಸ್ಕಾರ ಮಾಡ್ತಿದ್ದಿಲ್ಲ. ಅವಳು ಎಷ್ಟರ ಮಟ್ಟಿಗೆ ಅಂತ ಭಕ್ತಿ ಎತ್ತುಕೊಂಡ ಕೇಳಿದ್ರೆ, ಗಂಡನ ಬಿಟ್ಟರೆ ಜಗತ್ತೊಳಗೆ ಅವಳು ಏನೂ ಇಲ್ಲ. ನೀವು ತಿಳ್ಕೋಬೇಕು ಪುಣ್ಯಾತ್ಮರೇ, ಒಂದು ಮಾತು ಹೇಳ್ತೇನೆ ನಿಮಗೂ ಕೂಡ ಗಂಡನ ಬಿಟ್ಟರೆ ಬೇರೆ ಏನೂ ಇಲ್ಲ. ಭಾಳ ಮಂದಿ ಅಂತಿರ್ತಾರ, ಗಂಡ ಹೆಂಡತಿ ಸಮಾನ ರೀ ಏನ್ರಿ, ಹೆಂಡತಿನ ಬಿಟ್ಟ ಅವನಿಗೆ ಏನು ಇರಂಗಿಲ್ಲ, ಗಂಡನ ಬಿಟ್ಟರೆ ಅಂದ್ರೆ ನಿಮಗೂ ಏನು ಇರಂಗಿಲ್ಲ. ಗಂಡನನ್ನ ನೀವು ಎಷ್ಟರ ಮಟ್ಟಿಗೆ ಕಾಣಬೇಕಂತ ಕೇಳಿದ್ರೆ, ಗಂಡನ ಬಿಟ್ಟರೆ ಬೇರೆ ಯಾವ ದೇವರು ನಿಮಗೆ ದೇವರಲ್ಲ. ಕಲ್ಪನೆ ಇರಲಿ ನಿಮಗೆ ಹೆಣ್ಮಕ್ಳಿಗೆ, ಯಾಕೆ ಗಂಡನ ಬಿಟ್ಟರೆ ಬೇರೆ ದೇವರುಗಳು ಯಾವುವು ಇಲ್ಲ ತಗೊಂಡ ಕೇಳಿದ್ರೆ, ನಿಮಗೆಲ್ಲ ಈ ಮುತ್ತೈತನ ಅನ್ನತಕ್ಕಂಥ ಕೊಟ್ಟಿರ್ತಕ್ಕಂಥ ಮನೆ ಗಂಡ ಏನ್ರಿ. ಒಂದು ವೇಳೆ ಆ ಮುತ್ತೈತನ್ನೇ ನಿಮಗೆ ಕೊಡ್ಲಿಲ್ಲ ಎತ್ತುಕೊಂಡ್ರೆ ನೀವು ಇಟ್ಟು ಚಂದ ಕಾಣ್ತೀರೇನ್ರಿ ಎತ್ತುಕೊಂಡು ಕೇಳಿದ್ರೆ ಚಂದ ಕಾಣ್ತಿದ್ದಿಲ್ಲ. ಸಮಾಜದೊಳಗೆ ನಮ್ಮ ಒಂದು ಮುತ್ತೈತನ ಕೊಟ್ಟನ ಎತ್ತುಕೊಂಡ್ರೆ ನಿಮಗೊಂದು ಬೆಲೆ ಅದ, ಒಂದು ಕಿಮ್ಮತ್ ಅದ ಏನ್ರಿ. ಇಲ್ಲದೆ ಇದ್ರ ಕಿಮ್ಮತ್ ಇರ್ತದೇನ್ರಿ. 5 ಮುತ್ತುಗಳನ್ನು ಕೊಟ್ಟಾನ, ಯಾವ್ಯಾವ ತಗೊಂಡು ಸುಮ್ಮನೆ ನಿಮ್ಗೊಂದು ಮಾತು ಹೇಳ್ತೀನಿ, ನಿಮಗೆ ಲಕ್ಷ ಕೊಟ್ಟು ಕೇಳಿ ನೀವು ಚೆನ್ನಾಗಿ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೋರು ಬಸವನೋರು ಕೈಕ ಹೆಂಡತಿ ಹೇಳಿದಂಗ ಹೂ ಹೂ ಅನ್ನುತ್ತ ನಡೆಸ್ಯಾನ ಸಂಸಾರ. ಹೈಸ್ಕೂಲ್ ಮಾಸ್ತರ ಹನುಮಂತಪ್ಪ ಕಥೆಯಿದ್ದು ಮಧುಬೂರ, ಹೆಂಡತಿ ಹೇಳಿದಂಗ ಹೂ ಹೂ ಅನ್ನು ನಡೆಸ್ಯಾನ ಸಂಸಾರ. ಹೆಂಡತಿ ಹೇಳಿದಂಗ ಹೂ ಹೂ ಅನ್ನು ನಡೆಸ್ಯಾನ ಸಂಸಾರ.
ಕಸಬರಿಗೆ ಬರುತ್ತಿತ್ತು ಸರಸಾರ, ಮನೆಗೆಲಸೆಲ್ಲ ಮುಗಿಯಬೇಕಂತ ಮಾಡ್ತಿತ್ತು ಅವಸಾರ. ಮುಂಜಾನೆ ಎದ್ದರ ಕೈಯ ಕಸಬರಿಗೆ ಬರುತ್ತಿತ್ತು ಸರಸಾರ, ಮನೆಗೆಲಸೆಲ್ಲ ಮುಗಿಯಬೇಕಂತ ಮಾಡ್ತಿತ್ತು ಅವಸಾರ. ಶಾಲೆಯ ವೇಳೆ ಗಂಟೆ ಬರಿಸಿತು ನಡೆದನ ಬರಲಾರ, ಶಾಲೆಯ ವೇಳೆ ಗಂಟೆ ಬರಿಸಿತು ನಡೆದನ ಬರಲಾರ. ಎಷ್ಟು ದುಡಿದರು ಮಾಸ್ತರ ಮ್ಯಾಲೆ ಹೆಂಡತಿ ಅಧಿಕಾರ. ಹೈಸ್ಕೂಲ್ ಮಾಸ್ತರ ಹನುಮಂತಪ್ಪನ ಕಥೆಯಿದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂವನ್ನು ನಡೆಸನ ಸಂಸಾರ. ಹೊಸ ಸಿನಿಮಾ ಯಾವುದೇ ಬಂದರು ಟಾಕಿಜಿಗಾದಾರ. ತುಟಿಗೆ ಲಿಪ್ಟಿಕು ಮುಖಕ ಬಳಿ ತಳಸೂನೋ ಪೌಡರ. ಹೊಸ ಸಿನಿಮಾ ಯಾವುದೇ ಬಂದರು ಟಾಕಿಜಿಗಾದಾರ. ವೇಷಯರಂತ ಸಿಂಗಾರಾಗಿ ತಿರುಗಳ ಬಾಜಾರ. ವೇಷಯರಂತ ಸಿಂಗಾರಾಗಿ ತಿರುಗಳ ಬಾಜಾರ. ಗಂಡನ ಮಾತಿಗೆ ವಿರುದ್ಧ ನಡೆಯುವ ಹೆಣ್ಣಿನ ಅವತಾರ. ಹೈಸ್ಕೂಲ್ ಮಾಸ್ಟರ್ ಹನುಮಂತಪ್ಪ ಕಥೆಯಿದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂವನ್ನು ನಡೆಸನ ಸಂಸಾರ. ಆಯೇ ಅಲ್ಲಿ ಕುಂದ್ರಬೇಡ, ಓ ಆಯೇ ಕುಂದ್ರಬೇಡ, ಹಿಂದೋಗು, ಹೋಗ್ಯವ ಹೇಳು. ಮಾಡಂದ್ರ ಮಾಡಲ್ಲ, ಬ್ಯಾಡಂದ್ರ ಬಿಡಲ್ಲ, ಮಾಡ್ತಾಳ. ಮಾಡಂದ್ರ ಮಾಡಲ್ಲ, ಬ್ಯಾಡಂದ್ರ ಬಿಡಲ್ಲ, ಮಾಡ್ತಾಳ ಹಠ ಜೋರ. ಮಾಡಂದ್ರ ಮಾಡಲ್ಲ, ಬ್ಯಾಡಂದ್ರ ಬಿಡಲ್ಲ, ಮಾಡ್ತಾಳ ಹಠ ಜೋರ. ಗಂಡನ ಮಾತಿಗೆ ವಿರುದ್ಧ ನಡೆಯುವ ಹೆಣ್ಣಿನ ಅವತಾರ. ಹೈಸ್ಕೂಲ್ ಮಾಸ್ತರ ಹನುಮಂತಪ್ಪ ಕಥೆಯಿದ್ದು ಮಧುಬೂರ, ಹೆಂಡತಿ ಹೇಳಿದಂಗ ಹೂವನ್ನು ನಡೆಸನ ಸಂಸಾರ. ತಗಣಿ ಕೊಲ್ಲಾಕ ತಗಣಿ ಎಣ್ಣೆ ತಂದಿದ್ದ ಮಾಸ್ತಾರ. ಹೆಂಡತಿಗೆ ಹೇಳಿದ ಇದನ್ನ ಕುಡಿಬೇಡ, ಕುಡಿದರೆ ಸಾಯ್ತಾರ. ತಗಣಿ ಕೊಲ್ಲಾಕ ತಗಣಿ ಎಣ್ಣೆ ತಂದಿದ್ದ ಮಾಸ್ತಾರ. ಹೆಂಡತಿಗೆ ಹೇಳಿದ ಇದನ್ನ ಕುಡಿಬೇಡ, ಕುಡಿದರೆ ಸಾಯ್ತಾರ. ಮರೆತು ಹೇಳಿದ ಮಾಸ್ತರ ವಿರುದ್ಧ ಕುಡಿದರೆ ಎಣ್ಣೆ ಪೂರ. ಮರೆತು ಹೇಳಿದ ಮಾಸ್ತರ ವಿರುದ್ಧ ಕುಡಿದರೆ ಎಣ್ಣೆ ಪೂರ. ಹೆಂಡತಿ ಸತ್ತ ಮೇಲೆ ಶಾಂತಿವೀರ ಹಾಡಿದರು, ಅಳಲಿಲ್ಲ ಮಾಸ್ತರ. ಹೈಸ್ಕೂಲ್ ಮಾಸ್ತರ ಹನುಮಂತಪ್ಪ ಕಥೆಯಿದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂವನ್ನು ನಡೆಸನ ಸಂಸಾರ. ಹೈಸ್ಕೂಲ್ ಮಾಸ್ತರ ಹನುಮಂತಪ್ಪ ಕಥೆಯಿದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂವನ್ನು, ಹೆಂಡತಿ ಹೇಳಿದಂಗ ಹೂವನ್ನು, ಹೆಂಡತಿ ಹೇಳಿದಂಗ ಹೂವನ್ನು ನಡೆಸನ ಸಂಸಾರ.